ಒಂದು ಪ್ರಸ್ತಾಪನೆಯಲ್ಲಿ ಹೇಳಬೇಕಾದ್ರೆ ನಾವು 30 ವರ್ಷ ಒಂದು ಇತಿಹಾಸವನ್ನು ಮಾಡಿದ್ದೇವೆ. ಇಲ್ಲಿವರೆಗೆ ಕರ್ನಾಟಕ ಕರಾವಳಿಯಲ್ಲಿ ಮೊದಲಾಗಿ ಚಿಟ್ ಕಂಪನಿ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದರೆ ಅದು ಜಯಾಂಬಿಕಾ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ಅಂದಿನಿಂದ ಇಲ್ಲಿವರೆಗೆ ನಾವು ಸಾಧಾರಣ 350 ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಿದ್ದೇವೆ. ಸಾಧಾರಣ ಒಂದು 40,000 ಸದಸ್ಯರನ್ನು ಹೊಂದಿರುತ್ತೇವೆ. ಇಲ್ಲಿಂದ ಆ 45,000 ಸದಸ್ಯರಲ್ಲಿ ಈಗ ಅಷ್ಟು ಇರಲಿಕ್ಕಿಲ್ಲ. ಕೆಲವರು ದೇವರ ಪಾದ ಸೇರಿದ್ದಾರೆ, ಕೆಲವರು ಅವರ ಮಕ್ಕಳು ನಮ್ಮೊಟ್ಟಿಗಿದ್ದಾರೆ. ಸತತವಾಗಿ ಒಂದು ಯಾವುದೇ ಒಂದು ಅಡೆತಡೆ ಮತ್ತು ಅವರ ಒಂದು ಮೆಂಬರ್ಸ್ಗೆ 40,000 ಮೆಂಬರ್ಸ್ ಅಂತ ಹೇಳೋದು ತುಂಬ ಖುಷಿ ಆಯಿತು. ತುಂಬ ದೊಡ್ಡ ಸಂಸ್ಥೆ 40,000 ಮೆಂಬರ್ಸ್ಗೆ ವಿಶ್ವಾಸ ಗಳಿಸಿ ಈ ಒಂದು ಮಟ್ಟಕ್ಕೆ ಬೆಳಿಬೇಕು ಮತ್ತು ನನ್ನದೇ ಆದ ಒಂದು 2,000 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು. ಇಷ್ಟು ದೊಡ್ಡ ಒಂದು ಸ್ವಂತ ಕಚೇರಿ ಹೊಂದಿ 40,000 ಮೆಂಬರ್ಸ್ಗೂ ಒಂದು ತೃಪ್ತಿಪಡಿಸಿ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದೆ, ಖುಷಿ ಆಯಿತು. ಸೊ ನನಗೆ ನಮ್ಮ ಸುರೇಶ್ ಅವರು ಆತ್ಮೀಯರು ಸೌಹಾರ್ದ ಸೊಸೈಟಿ ಅನ್ನೋ ಅಧ್ಯಕ್ಷರಿರೋದ್ರಿಂದ ಸಹಕಾರ ಸಂಘ ಮತ್ತು ಇದು ಎರಡು ಒಟ್ಟೊಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ತುಂಬ ಚೆನ್ನಾಗಿ ಸಹಕಾರ ಸಂಘನೇ ಇರ್ಬೋದು, ಸೌಹಾರ್ದ ಸಂಘ ಮತ್ತು ಚಿಟ್ಸ್ ಇರ್ಬೋದು, ಏನು ಕಾನೂನು ಚೌಕಟ್ಟಲ್ಲಿ CC ಇರ್ಬೋದು, PSO ಇರ್ಬೋದು, ಇನ್ ಟೈಮಲ್ಲಿ ತಗೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾನೇ ಚಿಟ್ಸ್ ಅವರಿಗೆ ಹೇಳೋಂಥದ್ದು, ಕಾನೂನು ಪ್ರಕಾರ CC ಮತ್ತು PSO ಈ ಟೈಮಲ್ಲಿ ತಗೊಂಡು ನೀವು ಪ್ರತಿಯೊಂದನ್ನು ಮಾಡಿದ್ರೆ ಮತ್ತು ಎಲ್ಲ ಮೆಂಬರ್ಸ್ ನೋಂದಣಿ ಮಾಡಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋದರೆ ಆವಾಗ ನಿಮಗೆ ಏನೇ ಡಿಫಾಲ್ಟ್ ಆದರೂ ಕಾನೂನು ಚೌಕಟ್ಟಲ್ಲಿ ನೀವು ಡಿಸ್ಪ್ಯೂಟ್ ಫೈಲ್ ಮಾಡಿ ಇದು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಕಾನೂನು ಚೌಕಟ್ಟಲ್ಲೇ ಕಾನೂನು ಏನು ಚಿಟ್ ಕಾಯ್ದೆ ರೂಲ್ಸ್ ಮತ್ತು ಆ್ಯಕ್ಟ್ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಒಂದು ಇಲಾಖೆ ವತಿಯಿಂದ ಅಷ್ಟೇ ಯಾವುದೇ ಒಂದು ಚಿಟ್ಸ್ ಇರ್ಬೋದು, ಜಯಾಂಬಿಕಾದವ್ರಿಗೆ ಇರ್ಬೋದು, ಯಾವ ಒಂದು ಕೆಲಸದಲ್ಲೂ ವಿಳಂಬ ಆಗಿಲ್ಲ ಅಂತ ನಾನು ಭಾವಿಸ್ಕೊತೀನಿ. ಇದು ನನ್ನ ಗಮನಕ್ಕೆ ಬಂದ ಮೇಲೆ ಯಾವತ್ತೂ ನಾನು ವಿಳಂಬ ಆಗೋದಕ್ಕೆ ಬಿಟ್ಟಿಲ್ಲ, ಇಂಟರ್ವ್ಯೂಲ್ಲಿ ಮಾಡಿಕೊಟ್ಟಿದ್ದೀನಿ. ಸೊ ಕೆಲವೊಮ್ಮೆ ಅವರು ತುಂಬ ತೃಪ್ತಿದಾಗ ನಮ್ಮ ಕಚೇರಿಗೆ ಬಂದಿದ್ದಾರೆ. ಇನ್ನು ಕೆಲವು ಸಲ ದೂರವಾಣಿ ಮುಖಾಂತರ ನಮಗೆ ಸಂಪರ್ಕಿಸಿ ಮಾಹಿತಿ ಎಲ್ಲ ತಗೊಂಡು ಇನ್ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರು ಈ ಮಟ್ಟಕ್ಕೆ ಬೆಳೆದಿರೋದು ತುಂಬ ಖುಷಿ ತಂದಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಇದನ್ನು ನೂತನ ಕಚೇರಿ ಒಂದು ಉದ್ಘಾಟನೆ ಮಾಡಿ ಅವಕಾಶ ಮಾಡೋದಕ್ಕೆ ಸಂಬಂಧಪಟ್ಟ ಪದಾಧಿಕಾರಿಗಳಿಗೆ ನಾನು ವಂದಿಸ್ತೀನಿ. ಮತ್ತು ಈ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೆದು ಇಲ್ಲಿ ಬಂದಿರುವ ಎಲ್ಲ ಅತಿಥಿಗಳಿಗೆ ನಮಸ್ಕಾರ. ನಾನು ನನ್ನದೊಂದು ಜಯಾಂಬಿಕಾದಲ್ಲಿ ಒಳ್ಳೆಯ ನಂಟಿದೆ. ಯಾಕೆಂದರೆ ವ್ಯವಹಾರ ಸ್ಟಾರ್ಟ್ ಮಾಡುವಾಗ ಫಸ್ಟಿಗೆ ಸಪೋರ್ಟ್ ಮಾಡಿದ್ದು ಜಯಾಂಬಿಕಾ ಚಿಟ್ಸ್. ಆದ ಕಾರಣ ಇಲ್ಲಿ ನಿಲ್ಲಕ್ಕೆ ಒಂದು ಎಷ್ಟು ಇದು ಬಂತು. ಹಾಗಾಗಿ ಇದೊಂದು ಕಚೇರಿ ಅಲ್ಲ, ಇದೊಂದು ವಿಶ್ವಾಸದ ನೆಲೆಯಾಗಲಿ, ನಂಬಿಕೆಯ ನೆಲೆಯಾಗಲಿ ಎಂದು ಒಂದು ಸುಸಜ್ಜಿತವಾದ ಆಫೀಸನ್ನು ಇವತ್ತು ಉದ್ಘಾಟನೆಗೊಂಡಿದೆ ನಮ್ಮ DR ಮುಖಾಂತರ. DR ಹೇಳಿದಾಗೆ ಯಾರು ಚಿಟ್ ಸಂಸ್ಥೆಗೆ ನೋಂದಣಿ ಆಗ್ತಾರೆ ಅವರು ರಿಜಿಸ್ಟರ್ಡ್ ಕಂಪನಿಗೆ ಮಾತ್ರ ನೋಂದಣಿ ಆಗ್ಬೇಕಂತ ನನ್ನ ಕಳಕಳಿಯ ವಿನಂತಿ. ಯಾಕಂತ ಹೇಳಿದ್ರೆ ಕೆಲವು ಅನಧಿಕೃತ ಚಿಟ್ ಸಂಸ್ಥೆಯಲ್ಲಿ ಏನಾದರೂ ತೊಂದರೆಗಳಾದರೆ ಅದು ನಮ್ಮ ರಿಜಿಸ್ಟರ್ಡ್ ಚಿಟ್ ಸಂಸ್ಥೆಗೂ ಎಲ್ಲರೂ ದೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಇಷ್ಟು ವರ್ಷ ಒಂದು ಜನರ ವಿಶ್ವಾಸ ಗಳಿಸಿದ ಜಯಾಂಬಿಕಾ ಚಿಟ್ಸ್ ಇನ್ನೂ ಕೂಡ ಒಳ್ಳೆಯ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅವರಿಗೆ ಸಹ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸುತ್ತಾ ಎಲ್ಲ ಗ್ರಾಹಕರ ಸಹಕಾರ ಚಿಟ್ ಸಂಸ್ಥೆಗೆ ಇರಲಿ. ಯಾಕಂದರೆ ಕೆಲವರಿಗೆ ಚಿಟ್ ಸಂಸ್ಥೆ ಬಗ್ಗೆ ತಪ್ಪು ಅಭಿಪ್ರಾಯ ಇದೆ. ಆದರೆ ಇಡೀ ದೇಶದಲ್ಲಿ ನೋಡಿದಾಗ ಚಿಟ್ನ ಟರ್ನ್ ಓವರ್ ನೋಡಿದಾಗ ಯಾವುದೇ ಬ್ಯಾಂಕಿಂಗ್ ಇಂಡಸ್ಟ್ರಿಗಿಂತ ಜಾಸ್ತಿ ಚಿಟ್ಸ್ ಟರ್ನ್ ಓವರ್ ಮಾಡ್ತಾ ಇದೆ.
ಜನರಿಗೆ ಅಗತ್ಯ ಕಾಲದಲ್ಲಿ ಯಾವುದೇ ಜಾಸ್ತಿ ಅದರ ಡಾಕ್ಯುಮೆಂಟೇಶನ್ ಸುಲಭವಾಗಿ ಸಿಗುವ ಒಂದು ವ್ಯವಸ್ಥೆ ಅಂದರೆ ಅದು ಚಿಟ್ ಫಂಡ್ಸ್. ಅದನ್ನು ಜನರು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಬೇಕು. ಮತ್ತು ಕಟ್ಟಿದ ಹಣವನ್ನು ಅದೇ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದಾಗ ಖಂಡಿತವಾಗಿ ಎಲ್ಲ ಸಂಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ